ಇರುತ್ತೆ. ಲೀಗಲ್ ಡ್ರಗ್ಸ್ ಅಲ್ಲಿ ಕೆಫಿನ್, ಕಾಫಿ, ವಾಟ್ ಯು ಡ್ರಿಂಕ್ ಆಲ್ಸೋ ability to cause the denial is one of the features of drug addiction. ಸಾಮಾನ್ಯವಾಗಿ ಕರೀತಾರೆ. ಯಾಕೆ ಇದನ್ನ ಮಾಡ್ತಾ ಇದ್ದೀವಿ, ಏನಾದರೂ ಅವಶ್ಯಕತೆ, ಯಾಕೆ ಇಷ್ಟೊಂದು ಮಹತ್ವ ಕೊಟ್ಟು ಅದನ್ನ ಮಾಡುವಂತ ಅಗತ್ಯತೆ ಇದೆ ಎನ್ನುವುದಾದ್ರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮಾದಕ ವಸ್ತುಗಳಿಂದ ಆಗುವಂತಹ ಅದರ ಸೇವನೆ, ಅದರಿಂದ ಆಗುವಂತಹ ದುಷ್ಪರಿಣಾಮಗಳು, ನಂತರ ಅದನ್ನ ಯಾವುದನ್ನು ಮಾಡಬೇಕು ಯಾವುದನ್ನ ಮಾಡಬಾರ್ದು, ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ಕಾನೂನುಬದ್ಧವಾಗಿ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅದನ್ನ ದುರುಪಯೋಗ ಮಾಡಿಕೊಂಡು ಅದನ್ನ ಸೇವನೆ ಮಾಡುವುದರ ಮುಖಾಂತರವಾಗಿ ಅದನ್ನ ವಶದಲ್ಲಿಟ್ಕೊಳ್ಳೋದು ಅಥವಾ ಮಾರಾಟ ಮಾಡೋದು ಅಥವಾ ಸಾಗಾಟ ಮಾಡೋದು ಅಥವಾ ಅದನ್ನ ಬೆಳೆಯೋದು ಅಥವಾ ಅದನ್ನ ಆ ಕೆಲಸವನ್ನ ಮಾಡಲಿಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸಪೋರ್ಟ್ ಅನ್ನ ಮಾಡೋದು, ಇದೆಲ್ಲವೂ ಕೂಡ ಕಾನೂನಿಗೆ ವಿರುದ್ಧವಾದಂತಹ ಚಟುವಟಿಕೆಗಳು. ಇದನ್ನ ನಿಯಂತ್ರಣದಲ್ಲಿ ಇಡೋದಕ್ಕೋಸ್ಕರವಾಗಿ NDPS ಅಂತ ಸೆಪರೇಟ್ ಆಗಿ ಒಂದು ಆಕ್ಟ್ ಇದೆ. ಕೇವಲ ನಾವು ಪೊಲೀಸ್ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಂಡಷ್ಟು ಮಾತ್ರಕ್ಕೆ ನಾವು ಅದನ್ನ ಕರ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಜಾಗೃತಿಯನ್ನ ನೀಡುವುದರ ಮುಖಾಂತರವಾಗಿ, ಜನರಲ್ಲಿ ಅರಿವನ್ನ ಮೂಡಿಸುವುದರ ಮುಖಾಂತರವಾಗಿ, ಜಾಗೃತಿಯನ್ನ ಮೂಡಿಸುವಂತ ಮುಖಾಂತರವಾಗಿ ನಾವು ಮಾದಕ ವಸ್ತುಗಳ ಏನಿದೆ ದುರುಪಯೋಗ ಹಾಗೂ ಅದರ ಅಕ್ರಮ ಸಾಗಾಟವನ್ನ ನಿಯಂತ್ರಿಸಲಿಕ್ಕೆ, ಅದರಿಂದ ಆಗುವಂತ ದುಷ್ಪರಿಣಾಮಗಳನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. Or substance abuse, it's more about awareness, creating awareness. You have come here to create some awareness, which is not the information to be passed, but some awareness that has to be internalized by all of us. Arivu moodbeku namage. What exactly are these drugs? ಅದು ನಮ್ಮ ಬಾಡಿಯಲ್ಲಿ ಬೇರೆ 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 ಆರ್ಗನ್ಸ್ಗೆ ಏನು ಚೇಂಜಸ್ ಮಾಡುತ್ತೆ. ಈಗ ಮಾದಕ ವಸ್ತು ಅಂದರೆ ವಿಚ್ ಪಾರ್ಟ್ ಆಫ್ ದಿ ಬಾಡಿ ವಿಲ್ ಗೆಟ್ ಅಫೆಕ್ಟೆಡ್? ಹಾರ್ಟ್, ಬ್ರೈನ್, ಕಿಡ್ನೀಸ್, ಲಂಗ್ಸ್, ಇದೆಲ್ಲ ಆರ್ಗನ್ಸ್ ಇರುತ್ತೆ. ವಿಚ್ ಪಾರ್ಟ್ ಆಫ್ ದಿ ಬಾಡಿ gets affected by this substance of abuse? It has to be interactive, something you will be knowing, right? ಮಾದಕ ವಸ್ತುಗಳು ಯಾವುದು ಅಂತನೂ ಗೊತ್ತಿರುತ್ತೆ, ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ಯಾವ ಪಾರ್ಟ್ ಆಫ್ ದಿ ಬಾಡಿಗೆ ಅಫೆಕ್ಟ್ ಮಾಡುತ್ತೆ? ಬ್ರೈನ್, ಎಸ್ ಕರೆಕ್ಟ್. ಸೊ ಬ್ರೈನಲ್ಲಿ ಅಫೆಕ್ಟ್ ಯಾವ ಥರ ಆಗುತ್ತೆ? ಇಟ್ಸ್ ಸಚ್ ಎ ಡೇಂಜರಸ್, ಯು ಕ್ಯಾನ್ ಕಾಲ್ ಇಟ್ ಅಸ್ ಎ ಡಿಸೀಸ್. ಡ್ರಗ್ ಅಬ್ಯೂಸ್ ಇಸ್ ಅ ಡಿಸೀಸ್ ಆಫ್ ದಿ ಬ್ರೈನ್. ಯಾಕೆ ಇಷ್ಟೊಂದು ಕೇಸಸ್ ಬರ್ತಿದ್ದಾವೆ? ಡೇ ಬೈ ಡೇ ಇಟ್ಸ್ ಇನ್ಕ್ರೀಸಿಂಗ್. ಮುಂಚೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಜಾಸ್ತಿ ಇತ್ತು, ಈಗ ಇಂಡಿಯನ್ ಡೆವಲಪಿಂಗ್ ಕಂಟ್ರೀಸಲ್ಲೂ ಡೇ ಬೈ ಡೇ, ಇಯರ್ ಬೈ ಇಯರ್ ದಿ ನಂಬರ್ ಆಫ್ ಕೇಸಸ್ ಆರ್ ಇನ್ಕ್ರೀಸಿಂಗ್. ಕಾಮನ್ಲಿ ಅಬ್ಯೂಸ್ಡ್ legal drugs. Apart from this, these are the various drugs. Okay, next slide please. Next. So ಈ ಡ್ರಗ್ ಅವೇರ್ನೆಸ್ ವೀಕ್ ಅಲ್ಲಿ ನಾವು ವಿವಿಧವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ. ಮೊದಲನೇದು ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಕಾಲೇಜ್ ಸ್ಟೂಡೆಂಟ್ಸ್ ಅಂಡ್ ಡಿಗ್ರಿ ಸ್ಟೂಡೆಂಟ್ಸ್ ಅಂಡ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಸೊ ನಿಮ್ಮಂತ ಸ್ಟೂಡೆಂಟ್ಸ್ ನ ಟಾರ್ಗೆಟ್ ಮಾಡಿ ನಾವು ಮುಖ್ಯವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ. ಅದೇ ರೀತಿ ನಾಡಿದ್ದು ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಡಿಕೇರಿ ಟೌನ್ ಅಲ್ಲಿ ನಾವು ಒಂದು ವಾಕಥಾನ್, ಅಕಸ್ಮಾತ್ ಚೆನ್ನಾಗಿ ವೆದರ್ ಇದ್ರೆ ನಾವು ಸೈಕ್ಲಥಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ಸ್ಟೂಡೆಂಟ್ಸ್ ನೀವು ಸಹ ಭಾಗವಹಿಸಬೇಕು. ಸೊ ಅವ್ರನ್ನೂ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿಸಿ ನಮ್ಮ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ. ಯಾಕೆ ನಾವು NDPS ಬಗ್ಗೆ, ಡ್ರಗ್ಸ್ ಬಗ್ಗೆ ತುಂಬಾ ಅವೇರ್ನೆಸ್ ಮತ್ತೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ವಿ ಅಂದ್ರೆ, ಮುಖ್ಯವಾಗಿ ನಾವು NDPS ಅಲ್ಲಿ ಕನ್ಸಂಪ್ಷನ್ ಕೇಸಸ್ ಅಂದ್ರೆ ಬಳಕೆ ಮಾಡುವ ಮೇಲೆ ಕೇಸಸ್ ಮಾಡಿದಾಗ ಮುಖ್ಯವಾದಂತಹ ವಿಕ್ಟಿಮ್ಸ್ ನಾವೇನ್ ಹೇಳ್ತೀವಿ, ನಾವು ಅವ್ರನ್ನ ಅಕ್ಯೂಸ್ಡ್ ಅಂತ ಹೇಳ. ಸೊ ಒಂದು ಚಂಚಲ ಮನಸ್ಸಿನಲ್ಲಿರುವಂತಹ ಮಕ್ಕಳು ಅದರ ಒಂದು ಬಳಕೆಗೆ ಒಳಗಾಗ್ತಾರೆ. ಸೊ ಆ ಬಳಕೆಗೆ ಒಳಗಾದ್ಮೇಲೆ ಇಲ್ಲಿ ಬರೀ ಹೆಂಗಸರೇ ಮಾಡ್ತಾರೆ, ಗಂಡಸರೇ ಮಾಡ್ತಾರೆ ಅಂತ, ಇಟ್ ಇಸ್ ಜೆಂಡರ್ ನ್ಯೂಟ್ರಲ್. ವಿಕ್ಟಿಮ್ಸ್ ಜೆಂಡರ್ ನ್ಯೂಟ್ರಲ್, ಇವರೇ ವಿಕ್ಟಿಮ್ ಆಗ್ತಾರೆ ಅಂತಲ್ಲ. ಸೊ ಒಂದು ಹುಮ್ಮಸ್ಸಿನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲದಿರೋ ಒಂದು ವಯಸ್ಸಿನಲ್ಲಿ ಆ ಬಳಕೆಗೆ ಒಳಗಾಗ್ತಾರೆ ಇಂಪಾರ್ಟೆಂಟ್ ಆಗಿ ಮಕ್ಕಳು. ಸೊ ಇನಿಷಿಯಲಿ ನೀವು ವಿಕ್ಟಿಮ್ಸ್ ಆಗ್ತೀರಾ,
ಕನ್ಸ್ಯೂಮ್ ಮಾಡ್ತಾ ಬೇರೆಯವ್ರಿಗೆ ನೀವು ಕೊಡ್ತಾ ಯು ಟರ್ನ್ ಔಟ್ ಟು ಬಿ ಅಕ್ಯೂಸ್ಡ್, ಅಂದ್ರೆ ಒಬ್ಬ ಆರೋಪಿ ಆಗ್ತಿದ್ದಾರೆ. ಯಾಕಂದ್ರೆ ನೀವು ನಿಮ್ಮ ಜೀವನ ಹಾಳು ಮಾಡ್ಕೊಳ್ದೆ ನಿಮ್ಮ ಜೊತೆಲಿ ಸಹಪಾಠಿಗಳು ಮತ್ತೆ ನಿಮ್ಮ ಸ್ನೇಹಿತರು ಅವ್ರಿಗೂ ಕೂಡ ನೀವು ನಿಮ್ಮ ದುರಭ್ಯಾಸ ಏನಿದೆ ಅದನ್ನ ನೀವು ಕಲಿಸ್ಕೊಡ್ತಿದ್ದೀರಾ. ಆಗ ನಿಮ್ಮ ಮೇಲೆ ಪೆಡ್ಲಿಂಗ್ ಕೇಸಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓದಲ್ಲಿ ಆಸಕ್ತಿ ಇರೋದಿಲ್ಲ, ಓದೋದಿಲ್ಲ, ಫ್ಯಾಮಿಲಿಯವ್ರ ಜೊತೆ ಯಾವ ರೀತಿಯಾದಂತಹ ಒಂದು ಸಂಬಂಧ ಬಾಂಧವ್ಯ ಏನೂ ಇರೋದಿಲ್ಲ. ಸೊ ಕೆಟ್ಟ ಅಭ್ಯಾಸಕ್ಕೆ ನೀವು ಒಳಗಾಗ್ತೀರ. ಅಂತ ಸಂದರ್ಭದಲ್ಲಿ ಕೇಸಸ್ ಆಗಿ ಮತ್ತೆ ತುಂಬಾ ಆರೋಪಿಗಳು ಜೈಲಿಗೆ ಹೋಗ್ತಾರೆ. ನೀವಲ್ಲದೆ ತುಂಬಾ ಜನ ಈ ತರ ಕೊಡೋರು ನಾರ್ಮಲ್ ಲೇಬರ್ ಕ್ಲಾಸ್ ಆಗಿರ್ತಾರೆ, ಆಟೋ ಡ್ರೈವರ್ಸ್ ಆಗಿರ್ತಾರೆ, ಬಸ್ ಡ್ರೈವರ್ಸ್ ಆಗಿರ್ತಾರೆ. ಅಂತ ಒಂದು ಲೇಬರ್ ವರ್ಕ್ ಕ್ಲಾಸ್ ಅಲ್ಲಿ ಇರುವಂತಹ ಬೆಡ್ಲರ್ಸ್ ತುಂಬಾ ಜನ ನಾವು ನೋಡಿದ್ದೇವೆ. ಸೊ ನಮಗೆ ಇದು ಒಂದು ಹುಮ್ಮಸ್ಸಿನಿಂದ ಹಂಚಿಕೊಳ್ತಿರುವಂತಹ ವಿಷಯ ಅಲ್ಲ, ತುಂಬಾ ದುಃಖದಿಂದ ನಾವು ಇದನ್ನ ಹೇಳ್ತಿದ್ದೀವಿ. ಯಾಕಂದ್ರೆ ಕೊಡಗು ಒಂದು ಟೂರಿಸ್ಟ್ ಪ್ಲೇಸ್. ಇಟ್ ಈಸ್ ನೇಚರ್ ಮತ್ತೆ ಬ್ಯೂಟಿಫುಲ್ ಮತ್ತೆ ಕ್ಲೈಮೇಟಿಗೆ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ಜಾಗ. ಮತ್ತೆ ಪಾರಂಪರಿಕ ಒಂದು ಇತಿಹಾಸ ಇದೆ. ನೇಚರ್ ರಿಲೇಟೆಡ್ ಮತ್ತೆ ಫಾರೆಸ್ಟ್ ರಿಲೇಟೆಡ್ ಎನ್ರಿಚ್ಮೆಂಟ್ ಇರುವಂತಹ ಪ್ಲೇಸ್ ಕೊಡಗು ಆಗಿದೆ. ಸೊ ಇಂತಹ ಜಾಗದಲ್ಲಿ ನಾವು ಈ ತರ NDPS ಕೇಸಸ್ ಆಗ್ತಿದೆ ಅಂದಾಗ ನಮಗೆ ಅದು ಒಂಥರ ತುಂಬಾ ದುಃಖದ ಸಂಗತಿ. The neurotransmitter then binds to a receptor on a neighboring neuron, generating a signaling, thereby transmitting the information to that neuron. The major reward pathways involve transmission of the neurotransmitter dopamine, the ventral tegmental area, the VGA, of the midbrain to the limbic system and frontal cortex. Engaging in enjoyable activities generates action potentials in dopamine-producing neurons of the VGA.